ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗ ಪವಿತ್ರ ಗೌಡ ಮ್ಯಾನೇಜರ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಮ್ಯಾನೇಜರ್ ಈಗ ವಶಕ್ಕೆ. ತಡರಾತ್ರಿ ದೇವರಾಜನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ 8 ಗಂಟೆಗೆ ಈ ಬಗ್ಗೆ ಪವರ್ ಟಿವಿ ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಕೆಡಿ ಗ್ಯಾಂಗ್ನಲ್ಲಿ ಪವಿತ್ರ ಮ್ಯಾನೇಜರ್ ರಾಜು A9 ಈಗ ಪೊಲೀಸರ ಬಲೆಗೆ. ಈಗಾಗಲೇ ಉಳಿದೆಲ್ಲ ಆರೋಪಿಗಳು ಪೊಲೀಸರ ವಶದಲ್ಲಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ನಾಪತ್ತೆಯಾಗಿದ್ದ ಏಕೈಕ ಆರೋಪಿಯೂ ಕೂಡ ಈಗ ವಶಕ್ಕೆ. ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜುನನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇರೋದು. ಈ ಕೊಲೆ ಪ್ರಕರಣದಲ್ಲಿ ಈತ A9 ಈತನನ್ನು ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಸಹಾಯಕನಾಗಿದ್ದ ದೇವರಾಜು ಪವಿತ್ರ ಒಡೆತನದ ಬೋಟಿಕ್ ನಿರ್ವಹಣೆ ಮಾಡ್ತಾ ಇದ್ದ ಆರೋಪಿ. RR ನಗರದಲ್ಲಿರುವ ಪವಿತ್ರ ಗೌಡ ಒಡೆತನದ ಬೋಟಿಕ್ ಅದನ್ನ ನೋಡ್ಕೋತಾ ಇದ್ದ ಈತ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆ ರಾಜು ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪವಿತ್ರ ಗೌಡಳಿಂದಾಗಿ ಕೊಲೆ ಕೇಸಲ್ಲಿ ದೇವರಾಜು ತಗ್ಲಾಕೊಂಡಿರೋದು. ರೇಣುಕಾಸ್ವಾಮಿ ಇರಿಸಿದ್ದಂತಹ ಶೆಡ್ಗೆ ದೇವರಾಜುನನ್ನ ಪವಿತ್ರ ಗೌಡ ಕರೆಸ್ಕೊಂಡಿದ್ರು. ದೇವರಾಜು ಮೂಲಕ ಶೆಡ್ಗೆ ಪಾರ್ಸಲ್ ಅನ್ನ ತರಿಸ್ಕೊಂಡಿದ್ರು ಪವಿತ್ರ ಗೌಡ. ಈ ಮೊದಲು ದರ್ಶನ್ ಮನೆಯಲ್ಲಿ ನಾಯಿ ಟ್ರೈನರ್ ಆಗಿದ್ದ ದೇವರಾಜು. ಆ ನಂತರ ಪವಿತ್ರ ಗೌಡ ಬೋಟಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಪವಿತ್ರ ಗೌಡ ಮ್ಯಾನೇಜರ್ ನಾಪತ್ತೆ ಹಿನ್ನೆಲೆ ನಿನ್ನೆ ದೇವರಾಜು ನಿವಾಸಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ರು. ಮೈಸೂರು ರಸ್ತೆಯಲ್ಲಿ ದೇವರಾಜುನನ್ನ ವಶಕ್ಕೆ ಪಡೆದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ನೋಡಿ, ಈ ಕೊಲೆ ಕೇಸಲ್ಲಿ ದೇವರಾಜ್ ಇದಾನಲ್ಲ, ಈತ A9. ಈಗ ಈತನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಈಗಾಗಲೇ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಈಗ ಈ ಕೊಲೆ ಕೇಸ್ನ A9 ದೇವರಾಜ್ ಏನಿದ್ದಾನೆ ಆತನು ಕೂಡ ಪೊಲೀಸರಿಗೆ ತಗ್ಲಾಕೊಂಡಿರೋದು. ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು, ಯಾವ ರೀತಿ ತಗ್ಲಾಕೊಂಡ, ಎಲ್ಲಿ ಸಿಗ್ತಾ ಇವನು? ಎಸ್ ಪೂರ್ಣಿಮಾ, ಏನಂತ ಹೇಳಿದ್ರೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಆದರೆ ಒಬ್ಬ ಆರೋಪಿ ಮಾತ್ರ ಮಿಸ್ ಆಗಿದ್ದ. ಆತ ದೇವರಾಜ್ ಅಂತ ಹೇಳಿ ತಿಳಿದು ಬರ್ತಾ ಇತ್ತು. ಸೊ ನಿನ್ನೆ ಕೂಡ ಪವರ್ ಟಿವಿಯಲ್ಲಿ ನಾವು ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ, ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ. ಏನು ಈ ಪವಿತ್ರ ಗೌಡರ ಮ್ಯಾನೇಜರ್ ಆಗಿರುವಂತಹ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಈತ ಕೂಡ ಏನು ಪವಿತ್ರ ಗೌಡ ಅಲ್ಲಿಗೆ ಶೆಡ್ಗೆ ತೆರಳಿದಂಥ ಸಂದರ್ಭದಲ್ಲಿ ಈತ ಕೂಡ ಹೋಗಿದ್ದ ಅಂತ ಹೇಳಿ ತಿಳಿದು ಬರ್ತಾ ಇರುವಂಥದ್ದು. ಹೋದಂಥ ವೇಳೆಯಲ್ಲಿ ಕೂಡ ಪವಿತ್ರ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ಲು, ಚಪ್ಪಲಿಯಿಂದ ಹೊಡೆದಿದ್ಲು. ಸೊ ಈ ಎಲ್ಲ ದೃಶ್ಯಗಳನ್ನು ಕೂಡ ಈತನು ಕಂಡಿದ್ದ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದಿದ್ರು. ಆದರೆ ಈತ ಮಿಸ್ ಆಗಿದ್ದ. ಸೊ ಆತನನ್ನು ಕೂಡ ನಿನ್ನೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಈ ಒಂದು ಪ್ರಕರಣದಲ್ಲಿ ಆತನನ್ನು ಆರೋಪಿಯನ್ನಾಗಿ ಮಾಡ್ಕೋಬೇಕಾ ಅಥವಾ ಏನೋ ಒಂದು ಸಾಕ್ಷಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾ ಅನ್ನೋದು ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆನೇ ನಾವು ಈ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿರುವಂಥದ್ದು ಪೂರ್ಣಿಮಾ. ಇನ್ನು ಜೊತೆಗೆ ಏನು ಇವತ್ತು ಕೂಡ ಒಂದು ಪವಿತ್ರ ಮನೆಗೆ ಹೋಗಿ ಪವಿತ್ರ ಗೌಡರ ಮನೆಗೆ ಹೋಗಿ ಸ್ಥಳ ಮಾಜರು ಮಾಡುವಂಥದ್ದನ್ನು ಬಂದಂಥ ಸಂದರ್ಭದಲ್ಲಿ ಆಕೆ ಏನು ಒಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡ್ತಾಳೆ. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಆತೆ ಧರಿಸಿದಂತಹ ಚಪ್ಪಲಿಯಿಂದ ಆತನ ಮೇಲೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾಳೆ. ಹೊಡೆದಂಥ ನಂತರ ಕೂಡ ಆತೆ ಅಲ್ಲಿಂದ ಮನೆಗೆ ಹೋಗ್ತಾಳೆ. ಆ ಹೋದಂಥ ಸಂದರ್ಭದಲ್ಲಿ ಕೂಡ ಈ ದೇವರಾಜ್ ಪವಿತ್ರ ಗೌಡ ಜೊತೆ ಹೋಗಿದ್ದ ಅಂತ ಹೇಳಿ ತಿಳಿದು ಬರ್ತಾ ಇರುವಂಥದ್ದು. ಈಗ ಆ ಒಂದು ಚಪ್ಪಲಿ ಮತ್ತು ಆಕೆ ಧರಿಸಿದಂಥ ಬಟ್ಟೆಗಳನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಈಗಾಗಲೇ ಅವರ ಮನೆಗೆ ತೆರಳಿ ಮಹಜರನ್ನು ಮಾಡುವಂಥದ್ದು ಈ ಒಂದು ಸ್ಥಳಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಪ್ರಮುಖ ಸಾಕ್ಷಿಯಾಗಿರುವಂಥದ್ದು ಪೂರ್ಣಿಮಾ. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.